ಇರುವೆ ಮತ್ತು ಪಾರಿವಾಳ. ಒಂದು ದಿನ ಒಂದು ಪುಟ್ಟ ಇರುವೆ ನದಿಯಲ್ಲಿ ನೀರು ಕುಡಿಯುತ್ತಿತ್ತು. ಇದ್ದಕ್ಕಿದ್ದಂತೆ ಅದು ಜಾರಿ ಮುಳುಗಲು ಪ್ರಾರಂಭಿಸಿತು. ಮರದ ಮೇಲೆ ಕುಳಿತಿದ್ದ ಒಂದು ದಯಾಳು ಪಾರಿವಾಳ ಇರುವೆ ಕಷ್ಟಪಡುತ್ತಿರುವುದನ್ನು ಕಂಡಿತು. ಅದು ಬೇಗನೆ ಎಲೆಯನ್ನು ಕಿತ್ತು ಇರುವೆಯ ಬಳಿ ನೀರಿಗೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಸುರಕ್ಷಿತವಾಗಿ ತೇಲಿಕೊಂಡು ಹೋಗಿ ದಡಕ್ಕೆ ತಲುಪಿತು. ದಡವನ್ನು ತಲುಪಿದ ಮೇಲೆ ಇರುವೆ ಪಾರಿವಾಳಕ್ಕೆ ಧನ್ಯವಾದಗಳು ಎಂದು ಹೇಳಿತು. ಪಾರಿವಾಳ ಮುಗುಳ್ನಗುತ್ತಾ ಹಾರಿಹೋಯಿತು. ಕೆಲವು ದಿನಗಳ ನಂತರ ಬೇಟೆಗಾರನೊಬ್ಬ ಬಲೆಯೊಂದಿಗೆ ಕಾಡಿಗೆ ಬಂದನು. ಅವನು ಪಾರಿವಾಳವನ್ನು ನೋಡಿ ತನ್ನ ಬಿಲ್ಲನ್ನು ಹಿಡಿದು ಬಾಣದಿಂದ ಗುರಿಯಿಟ್ಟನು. ಇದನ್ನು ನೋಡಿದ ಇರುವೆ ಬೇಗನೆ ಬೇಟೆಗಾರನ ಪಾದದವರೆಗೆ ತೆವಳುತ್ತಾ ಹೋಗಿ ಅವನನ್ನು ಬಲವಾಗಿ ಕಚ್ಚಿತು. ಛೇ ಎಂದು ಬೇಟೆಗಾರ ಕೂಗಿದನು ಮತ್ತು ಅವನು ತನ್ನ ಗುರಿಯನ್ನು ತಪ್ಪಿಸಿದನು. ಪಾರಿವಾಳವು ಸುರಕ್ಷಿತವಾಗಿ ಹಾರಿಹೋಯಿತು. ನಂತರ ಇರುವೆ ಬಳಿಗೆ ಬಂದು ಧನ್ಯವಾದಗಳನ್ನು ಹೇಳಿತು. ಅಂದಿನಿಂದ ಪಾರಿವಾಳ ಮತ್ತು ಇರುವೆ ಒಳ್ಳೆಯ ಸ್ನೇಹಿತರಾಗಿದ್ದರು. ನೈತಿಕತೆ: ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಯಾವಾಗಲೂ ಒಳ್ಳೆಯದನ್ನೇ ಹಿಂತಿರುಗಿಸಲಾಗುತ್ತದೆ.